ಆಸ್ಪತ್ರೆಯ 3ನೇ ಮಹಡಿಯಿಂದ ಬಿದ್ದು ರೋಗಿ ಸಾವನ್ನಪ್ಪಿದ್ದಾನೆ. ದೇವನಹಳ್ಳಿ ಪಟ್ಟಣದ ಆಕಾಶ್ ಆಸ್ಪತ್ರೆಯಲ್ಲಿ ಇಂತಹ ದುರ್ಘಟನೆ ಸಂಭವಿಸಿದೆ. ಕೋಡಗುರ್ಕಿ ಗ್ರಾಮದ ಗೌತಮ್ ಯಾದವ್ 34 ವರ್ಷ ಮೃತ ದುರ್ದೈವಿಯಾಗಿದ್ದಾನೆ. ಆಸ್ಪತ್ರೆಯ 3ನೇ ಮಹಡಿಯಿಂದ ಬಿದ್ದು ಸಾವನ್ನಪ್ಪಿದ್ದಾನೆ ಒಬ್ಬ ರೋಗಿ. ನಿನ್ನೆ ಆರೋಗ್ಯ ಸಮಸ್ಯೆಯಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಗೌತಮ್ ಇವತ್ತು ಬೆಳಿಗ್ಗೆ ಆಸ್ಪತ್ರೆಯ 3ನೇ ಮಹಡಿಯಿಂದ ಬಿದ್ದು ಸಾವನ್ನಪ್ಪಿದ್ದಾನೆ. ಆಕಾಶ್ ಆಸ್ಪತ್ರೆ ಆಡಳಿತ ಮಂಡಳಿ ವಿರುದ್ಧ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ದೇವನಹಳ್ಳಿ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ. ಆಸ್ಪತ್ರೆ ಅಂತ ಹೇಳಿದ್ರೆ ಜೀವವನ್ನು ಉಳಿಸುವಂಥ ಕೇಂದ್ರಗಳು. ಆಸ್ಪತ್ರೆ ಅಂದರೆ ಜೀವವನ್ನು ಆಪತ್ಕಾಲಕ್ಕೆ ಕಾಪಾಡುವಂಥ ಕೇಂದ್ರಗಳು. ಆದರೆ ಎಂಥ ವಿಪರ್ಯಾಸ ನೋಡಿ, ಇದೇ ಆಸ್ಪತ್ರೆಗೆ ತನ್ನ ಆರೋಗ್ಯ ಸಮಸ್ಯೆಯ ಕಾರಣಕ್ಕಾಗಿ ಹೋಗಿದ್ದಂಥ ವ್ಯಕ್ತಿ 3ನೇ ಮಹಡಿಯಿಂದ ಬಿದ್ದು ಸಾವನ್ನಪ್ಪಿದ್ದಾನೆ. ಅಷ್ಟೊಂದು ಓಪನ್ ಸ್ಪೇಸ್ ಇತ್ತ, ಆಸ್ಪತ್ರೆಯ ನಿರ್ಲಕ್ಷ್ಯನ ಅದು. ಆಸ್ಪತ್ರೆ ಅಂತ ಓಪನ್ ಸ್ಪೇಸನ್ನು ಹಾಗೆ ಬಿಟ್ಟಿದ್ಯಾಕೆ? ಅನೇಕ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಹೀಗಾಗಿ ಆಕಾಶ್ ಆಸ್ಪತ್ರೆಯ ವಿರುದ್ಧ ಮೃತ ವ್ಯಕ್ತಿಯ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸುಮಾರು ದಿನದಿಂದನೂ ಇತ್ತು. ಆದರೆ ಬೆಳಗ್ಗೆ ಡಿಸ್ಚಾರ್ಜ್ ಮಾಡೋದಕ್ಕೆ ಅಂತ ಅವ್ರ ಹೆಂಡತಿ ಬಿಲ್ ಕಟ್ಟೋದಕ್ಕೆ ಅಂತ ಕೆಳಗಡೆ ಬಂದಿದ್ರು. ಆ ಟೈಮಲ್ಲಿ ಸೆಕ್ಯೂರಿಟಿ ಅವರು ನೋಡ್ಕೊಬೇಕಾಗಿತ್ತು. ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ರು ಸಹ ಯಾವುದೇ ರೀತಿಯಲ್ಲಿ ಕ್ರಮ ಕೈಗೊಂಡಿಲ್ಲ. ಸೆಕ್ಯೂರಿಟಿ ವೈಫಲ್ಯದಿಂದ ಇದು ಮರಣ ಹೊಂದವ್ರೆ ಅಂತ ಹಿಂಗೆ ಅಡ್ಮಿಟ್ ಆಗಿ ಅವರು ಇದರಲ್ಲಿ ಹಾಸ್ಪಿಟಲ್ ಇದ್ರು. ಅವ್ರಿಗೆ ಹೆಲ್ತ್ ಇಶ್ಯೂ ಇತ್ತು, ಸುಮಾರು ದಿನದಿಂದನೂ ಹೆಲ್ತ್ ಇಶ್ಯೂ ಇತ್ತು. ಆದ್ರೆ ಬೆಳಗ್ಗೆ ಡಿಸ್ಚಾರ್ಜ್ ಮಾಡೋದಕ್ಕೆ ಅಂತ ಅವ್ರ ಹೆಂಡತಿ